ಅವತ್ತು ನನ್ನ ಹತ್ರ ದುಡ್ಡೇನಾದ್ರೂ ಇದ್ದಿದ್ರೆ ಭವ್ಯ ಕಣ್ಣೀರಾಗ್ತಾರೆ. ತನ್ನ ಹೇಗಿದ್ದಾರೆ ಹಾಗೆ ನೋಡಕ್ ಇಷ್ಟಪಡ್ತಾರೆ. ಭವ್ಯ ಅಂತಂದ್ರೆ ಬಕೀಟ್ ರಾಣಿ. ತ್ರಿವಿಕ್ರಮ್ ಇಂದ ಇಲ್ಲಿ ತನಕ ನೀನ್ ಬಂದಿದ್ಯಾ? ಹಾಯ್ ಹಲೋ ನಮಸ್ಕಾರ. ಈ ಸಂಜೆ ನ್ಯೂಸ್ ನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಇನ್ನೇನು ಬಿಗ್ ಬಾಸ್ ಫಿನಾಲಿಗೆ 4-5 ದಿನ ಅಷ್ಟೇ ಬಾಕಿ ಇದೆ. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇರುವಂತಹ 20 ಜನರಲ್ಲಿ 6 ಜನ ಇದ್ದಾರೆ. ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಅಂತೂ ಖಾಲಿ ಖಾಲಿ ಅಂತ ಎಲ್ರಿಗೂ ಕೂಡ ಅನ್ನಿಸ್ತಾನೆ ಇದೆ. ಚೈತ್ರ ಅವ್ರು ಹೋದ್ರು, ಐಶು ಅವ್ರು ಹೋದ್ರು, ಗೌತಮಿ ಅವ್ರು ಹೋದ್ರು, ಧನು ಹೋದ್ರು. ಎಲ್ರು ಹೋದ್ಮೇಲೆ ಬಿಗ್ ಬಾಸ್ ಮನೆ ಅಂತೂ ಸಂಪೂರ್ಣವಾಗಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರೋದಂತೂ ಸತ್ಯ. ಇದು ಬಿಗ್ ಬಾಸ್ ಅಭಿಮಾನಿಗಳು ಹೇಳ್ತಿರುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ 11 ಅಂತ ಬಂದಾಗ ಒಂದಷ್ಟು ಹೋಪ್ಸ್ ಇತ್ತು ಪ್ರತಿಯೊಬ್ಬರಿಗೂ ಕೂಡ. ಹೇಗಿರಬಹುದು, ಟಾಸ್ಕ್ಗಳು ಹೇಗಿರಬಹುದು, ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ನ ಆ ಧ್ವನಿ ಹೇಗಿರಬಹುದು, ಬಿಗ್ ಬಾಸ್ ಆಂಕರ್ ಯಾರಾಗಿರ್ತಾರೆ, ಈ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಅದರಲ್ಲೂ ಕೂಡ ಒಂದಷ್ಟು ಜನರಿಗೆ ಇಷ್ಟವಾದ್ರೆ ಇನ್ನೊಂದಷ್ಟು ಜನರಿಗೆ ಯೂಶಲಿ ಇಷ್ಟ ಆಗಲಿಲ್ಲ. ಅದನ್ನು ಹೊರತುಪಡಿಸಿ ಕಳೆದ ಅಷ್ಟು ಎಪಿಸೋಡ್ಗಳಿಗಿಂತ ಈ ಒಂದು ವೀಕ್ ನ ಎಪಿಸೋಡ್ ಅಂತೂ ಎಲ್ರೂ ಕೂಡ ಕುತ್ಕೊಂಡು ನೋಡುವಂತಿದೆ. ಆ ರೀತಿ ಒಂದಷ್ಟು ಎಪಿಸೋಡ್ ನ ಬಿಗ್ ಬಾಸ್ ಕಲ್ಪಿಸಿ ಕೊಡ್ತಾ ಇದ್ದಾರೆ ಸ್ಪರ್ಧಿಗಳಿಗೆ. ಅದನ್ನ ನಾವು ನೋಡ್ತಾ ಹೋದ್ರೆ ಇತ್ತೀಚೆಗೆ ಅಂದ್ರೆ ಲಾಸ್ಟ್ ವೀಕ್ ನಲ್ಲೂ ಕೂಡ ಒಂದಷ್ಟು ಟಾಸ್ಕ್ ಗಳಿತ್ತು. ಟಾಸ್ಕ್ ಗಳಂದ್ರೆ ತುಂಬಾ ಕಠಿಣ ಟಾಸ್ಕ್ ಗಳನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿ ಪ್ರತಿಯೊಬ್ರು ಕೂಡ ಸ್ಪೋರ್ಟಿವ್ ಆಗಿ ತಗೊಂಡು ನಾನು ಬಿಗ್ ಬಾಸ್ ನ ಕಪ್ ಗೆಲ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಈ ವೀಕಿಗೆ ಬಂದ್ರೆ ನನ್ನ ಎಪಿಸೋಡ್ ನಲ್ಲೂ ಕೂಡ ಒಂದಷ್ಟು ಬೇಜಾರು, ದುಃಖ, ಅಳು, ನಗು, ಖುಷಿ, ಸಂತೋಷ ಎಲ್ಲವೂ ಕೂಡ ಆಯ್ತು. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತಾನೆ ಹೇಳ್ಬಹುದು ಈ ವೀಕ್ ನ ಬಿಗ್ ಬಾಸ್ ಎಪಿಸೋಡ್ ಗಳನ್ನ ನೋಡ್ತಾ ಹೋದ್ರೆ. ಮೊದಲನೇದಾಗಿ ನಾನು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಭವ್ಯ ಅವರ ವಿಷಯ. ಇಷ್ಟು ದಿನ ಭವ್ಯ ಅವರು ಎಲ್ರು ಭವ್ಯ ಅವ್ರನ್ನ ನೋಡ್ತಾ ಇದ್ದ ದೃಷ್ಟಿನೇ ಬೇರೆ ಇತ್ತು. ಇವಾಗ ಭವ್ಯ ಅವ್ರನ್ನ ನೋಡ್ತಾ ಇರೋ ದೃಷ್ಟಿನೇ ಬೇರೆ ಇದೆ. ಅವರು ಬಿಗ್ ಬಾಸ್ ಕಪ್ ಗೆದ್ರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಷ್ಟೇ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ. ಅವರು ಮಾತಾಡ್ತಾರಲ್ವಾ, ಖಡಕ್ ಆಗಿ ಮಾತಾಡ್ತಾರೆ, ಟಾಂಗ್ ಕೊಡ್ತಾರೆ. ಪ್ರತಿಯೊಂದು ಟಾಸ್ಕ್ ಅಲ್ಲೂ ಕೂಡ ಅವರ ಕಾಂಟ್ರಿಬ್ಯೂಟ್ ಇದ್ದೇ ಇದೆ. ಈ ಟಾಸ್ಕ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ನಡುವೆ ಒಂದಷ್ಟು ಬೇಜಾರಾಗಿತ್ತು, ಮನಸ್ತಾಪಗಳು ಉಂಟಾಗಿತ್ತು. ಅದೇ ರೀತಿ ಭವ್ಯ ಅವರು ಇವತ್ತಿನ ಎಪಿಸೋಡ್ ನಲ್ಲಿ, ನಿನ್ನೆ ಎಪಿಸೋಡ್ ನಲ್ಲಿ ನೋಡ್ತಾ ಬಂದ್ರೆ ಒಂದ್ ಸ್ವಲ್ಪ ಎಮೋಷನಲ್ ಆಗ್ತಾರೆ. ಯಾಕೆ ಎಮೋಷನಲ್ ಆದ್ರು ಭವ್ಯ? ಅದನ್ನ ನೋಡ್ತಾ ಹೋದ್ರೆ ಪ್ರತಿಯೊಬ್ರು ಹೆಣ್ಮಕ್ಳಿಗೂ ಕೂಡ ಅಪ್ಪ ಅಂತಂದ್ರೆ ಪ್ರಪಂಚ, ಅಪ್ಪ ಅಂತಂದ್ರೆ ಪ್ರೀತಿ, ಅಪ್ಪ ಅಂತಂದ್ರೆ ಆಕಾಶ. ಆ ಅಪ್ಪನಿಗೆ ಬೆಲೆ ಕಟ್ಲಿಕ್ಕೆ ಆಗೋದೇ ಇಲ್ಲ. ಅಪ್ಪನ ಪ್ರೀತಿಗೆ, ಅಪ್ಪನಿಗೆ. ಇದೇ ಅಪ್ಪನ ಒಂದು ವಿಚಾರ ಬಂದಾಗ ಭವ್ಯ ಕಣ್ಣೀರಾಗ್ತಾರೆ, ಎಮೋಷನಲ್ ಆಗ್ತಾರೆ. ಇಡೀ ಬಿಗ್ ಬಾಸ್ ಒಂದಷ್ಟು ಸಂಚಿಕೆಯಲ್ಲಿ ಎಪಿಸೋಡ್ಗಳಲ್ಲಿ ಭವ್ಯ ಅವರು ತನ್ನ ತಂದೆ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅಂದ್ರೆ ಒಂದು ಫ್ಯಾಮಿಲಿ ರೌಂಡ್ ಅಂತ ಬಂತು, ಅಲ್ಲೂ ಕೂಡ ಭವ್ಯ ಅವರು ಅವ್ರ ಅಮ್ಮ ಬಂದಿರ್ತಾರೆ, ಅಕ್ಕ ಬಂದಿರ್ತಾರೆ, ಅಕ್ಕನ ಮಗಳು ಬಂದಿರ್ತಾರೆ. ಬಟ್ ಭವ್ಯ ಅವರ ಅಪ್ಪ ಎಲ್ಲೂ ಕೂಡ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಅವರು ಅಷ್ಟಾಗಿ ತಂದೆ ಬಗ್ಗೆ ಹೇಳಿರೋದಂತೂ ನಾವಂತೂ ನೋಡಿರ್ಲಿಲ್ಲ. ಬಟ್ ನಿನ್ನೆ ಇವತ್ತಿನ ಎಪಿಸೋಡ್ ನ ನೋಡ್ತಾ ಬಂದ್ರೆ ಭವ್ಯ ಅವರು ಅವರ ತಂದೆ ಬಗ್ಗೆ ಮಾತಾಡಿದ್ದಾರೆ. ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಹೇಳೋಕ್ಕಾಗಲ್ಲ, ಒಂದು ಕೋರಿಕೆ ನಿಮ್ದೇನಾದ್ರು ಇದ್ರೆ ನನ್ನ ಹತ್ರ ಹೇಳ್ಬಹುದು, ನಾನು ಅದನ್ನ ಈಡೇರಿಸುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಬಿಗ್ ಬಾಸ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಭವ್ಯ ಅವರು ಪ್ರತಿಯೊಬ್ರು ಕೂಡ ಮಾತಾಡ್ತಾರೆ. ನನ್ಗೆ ಹಾಗಾಗ್ಬೇಕು, ಹೀಗಾಗ್ಬೇಕು ಅಂತಾರೆ. ತ್ರಿವಿಕ್ರಮ್ ಅವರು ಟ್ರೋಫಿನಲ್ಲಿರುವಂತಹ 2 ರೆಕ್ಕೆಗಳನ್ನ ನನಗೆ ಕೊಟ್ರೆ ನಾನು ಒಬ್ಬ ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ಸಹಾಯ ಆಗುತ್ತೆ ನನಗೆ ಅಂತ ಹೇಳ್ತಾರೆ. ಮೋಕ್ಷಿತ್ ಅವರು ಅವರ ಅಭಿಪ್ರಾಯ ಹೇಳ್ತಾರೆ, ರಜತ್ ಅವರು ಅವರ ಅಭಿಪ್ರಾಯವನ್ನ ಹೇಳ್ತಾರೆ, ಹನುಮಂತ ಅವರು ಗರುಡವ ನಮಸ್ಕಾರ ಅಂತ ಹೇಳ್ಬಿಡ್ತಾರೆ, ಮುಗಿಸೇ ಬಿಡ್ತಾರೆ ಅವ್ರ ಅಲ್ಲಿಗೆ. ಸೊ ಹೀಗೆ ಒಬ್ಬೊಬ್ರು ಒಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ನಾನು ಹೇಳಿದ್ನಲ್ವಾ, ಅದೇ ರೀತಿ ಒಬ್ಬೊಬ್ಬರ ಎಮೋಷನ್ಸ್ ಕೂಡ ಒಂದೊಂದು ರೀತಿಯಲ್ಲಿದೆ. ಆದ್ರೆ ಇವಾಗ ಚರ್ಚೆ ಆಗ್ತಿದ್ದು, ಪ್ರಸ್ತುತ ಈ ಕ್ಷಣಕ್ಕೆ ಚರ್ಚೆ ಆಗ್ತಾ ಇರೋದು ಭವ್ಯ ಅವರ ವಿಚಾರ. ಯಾಕಂದ್ರೆ ಭವ್ಯ ಅವರು ಒಂದು ವಿಚಾರವನ್ನ, ಯಾರಿಗೂ ಹೇಳದಂತ ಒಂದು ವಿಚಾರವನ್ನ ಆ ಟ್ರೋಫಿಯ ಮುಂದೆ, ಬಿಗ್ ಬಾಸ್ ಮುಂದೆ ಹೇಳ್ಕೊಳ್ತಾರೆ. ಈ ಹಿಂದೆ ನಾವು ನೋಡಬಹುದು, ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಹೇಳೋಕಾಗಲ್ಲ, ಒಂದು ಗೇಮ್ ಕೊಟ್ಟಿರ್ತಾರೆ. ನಿಮ್ ಮನಸ್ಸಲ್ಲಿ ಹೇಳ್ಕೊಳಕ್ ಆಗದಲ್ಲೇ ಇರುವಂತಹ ನೋವನ್ನ ನೀವು ಇಲ್ಲಿ ಹೇಳ್ಬೋದು ಅಂತ. ಆಗ್ಲೂ ಕೂಡ ಭವ್ಯ ಅವರು ಎಲ್ಲೋ ಅವರ ತಂದೆಯ ಬಗ್ಗೆ ಹೇಳಿರ್ಲಿಲ್ಲ. ಬಟ್ ಈ ಒಂದು ಎಪಿಸೋಡ್ ನಲ್ಲಿ ಭವ್ಯ ಅವರ ತಂದೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಮ್ಮಪ್ಪನ್ನ ನಾನು ಈ ವೇದಿಕೆಯಲ್ಲಿ ನೋಡ್ಬೇಕು ಅಂತ ಆಸೆ ಇದೆ. ಫ್ಯಾಮಿಲಿ ರೌಂಡ್ ನಲ್ಲಿ ಕೂಡ ನಮ್ಮಪ್ಪ ಬಂದಿರ್ಲಿಲ್ಲ. ಯಾಕೆ ಬಂದಿರ್ಲಿಲ್ಲ ಅಂತಂದ್ರೆ ನಿನ್ನ ಘನತೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬಂದಂಗ ಆಗ್ಬಿಡುತ್ತೆ. ನಾನು ಈ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಮನೆಗ್ ಬಂದ್ರೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಆ ಒಂದು ಮಾತು ಬರೀ ಭವ್ಯ
ಅವ್ರಿಗೆ ಮಾತ್ರ ಬೇಜಾರಾಗಿಲ್ಲ, ಇಡೀ ಅದನ್ನ ನೋಡಿದವ್ರಿಗೆ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗಿದೆ ಆ ಮಾತಿಂದ. ಯಾಕಂದ್ರೆ ಎಲ್ರೂ ಕೂಡ ಅಪ್ಪನ್ನ ಹೇಗಿದ್ದಾರೆ ಹಾಗೆ ನೋಡಕ್ ಇಷ್ಟಪಡ್ತಾರೆ. ನಮ್ಮಪ್ಪ ಸೂಟು ಬೂಟು ಹಾಕೊಂಡೇ ಇರ್ಬೇಕು, ನಮ್ಮಪ್ಪ ಹೀಗೆ ಇರ್ಬೇಕು, ನಮ್ಮಪ್ಪ ದೊಡ್ಡ ಖಡಕ್ ಆಫೀಸರ್ ಆಗಿರ್ಬೇಕು, ಏನೂ ಇಲ್ಲ, ಸಾಮಾನ್ಯವಾಗಿರುವಂತಹ ಅಪ್ಪನನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಅವರು ಕೂಡ ಅವರ ಒಂದು ಚಿಕ್ಕ ಬೇಡಿಕೆಯನ್ನ ಬಿಗ್ ಬಾಸ್ ಮುಂದೆ ಹೇಳ್ಕೊಳ್ತಾರೆ. ಇಷ್ಟು ದಿನ ನಾನು ಎಲ್ಲೂ ಕೂಡ ನನ್ನ ಅಪ್ಪನ ಬಗ್ಗೆ ಮಾತಾಡಿಲ್ಲ, ಬಟ್ ಇವಾಗ ನಾನು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಅಪ್ಪನ್ನ ನಾನು ಬಿಗ್ ಬಾಸ್ ವೇದಿಕೆ ಮೇಲೆ ನೋಡ್ಬೇಕು ಅಂತ ಆಸೆ, ಈ ಒಂದು ಬಹುದೊಡ್ಡ ವೇದಿಕೆಯಲ್ಲಿ ನನ್ನ ಅಪ್ಪನ ನಾನು ನೋಡ್ಬೇಕಂತ ಆಸೆ ಆಗಿದೆ. ಅಮ್ಮ ಬಂದಿದ್ರು, ಅಕ್ಕ ಬಂದಿದ್ರು, ಅಕ್ಕನ ಮಗಳು ಕೂಡ ಬಂದಿದ್ಲು. ಆದ್ರೆ ನಮ್ಮಪ್ಪ ಎಲ್ಲೂ ಕಾಣಿಸ್ಕೊಂಡಿಲ್ಲ, ನಮ್ಮ ಅಪ್ಪನ್ಗೆ ಹುಷಾರಿಲ್ಲ, ಆ ಒಂದು ಕಾರಣಕ್ಕೆ ಅವರು ಎಲ್ಲೂ ಕೂಡ ಆಚೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಸ್ಕ್ರೀನ್ ಅಲ್ಲಿ ಬರ್ತಿರುವಂತಹ ಫೋಟೋ ನೀವು ನೋಡ್ತಾ ಇರಬಹುದು. ಅದರಲ್ಲಿ ಅವರ ಒಂದು ಸಂಪೂರ್ಣವಾದಂತಹ ಕುಟುಂಬ ಇದೆ. ಇತ್ತೀಚೆಗೆ ಎಲ್ಲೂ ಕೂಡ ಅವರ ಅಪ್ಪನ ಫೋಟೋವನ್ನ ಅವರು ಹಾಕೊಂಡಿರಲಿಲ್ಲ. ಇದೆಲ್ಲ ಹಳೆ ಫೋಟೋ ನಾವು ತೋರಿಸ್ತಾ ಇರುವಂತದ್ದು. ಇತ್ತೀಚೆಗೆ ಎಲ್ಲೂ ಕೂಡ ಅವರ ಅಪ್ಪನ ಒಂದು ಭಾವಚಿತ್ರವನ್ನ ಅವರು ಎಲ್ಲೂ ಕೂಡ ಹಾಕೊಂಡಿರ್ಲಿಲ್ಲ. ಬಟ್ ಇವಾಗ ಅವರು ಅವರ ತಂದೆಯ ಬಗ್ಗೆ ಮೌನವನ್ನ ಮುರಿದಿದ್ದಾರೆ, ತಂದೆಯ ಬಗ್ಗೆ ಮಾತನಾಡಿದ್ದಾರೆ. ನನ್ನ ತಂದೆಯನ್ನ ನಾನು ಈ ದೊಡ್ಡ ಒಂದು ಸ್ಕ್ರೀನ್ ನಲ್ಲಿ ನೋಡ್ಬೇಕು ಅಂತ ಆಸೆ ಆಗಿದೆ. ಬಿಗ್ ಬಾಸ್ ನನಗೆ ಅದೊಂದು ಅವಕಾಶವನ್ನ ಮಾಡ್ಕೊಡಿ. ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮಪ್ಪ ಬಂದಿರ್ಲಿಲ್ಲ, ನಮ್ಮಪ್ಪ ಬಂದಿಲ್ಲ ಅನ್ನೋ ನೋವು ನನಗೆ ಸಾಕಷ್ಟಿದೆ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ಆದ್ರೆ ನಿಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಇರ್ಬೋದು, ಅವರಪ್ಪಂಗೆ ಏನಾಗಿದೆ, ಯಾಕೆ ಬಂದಿಲ್ಲ, ಅವರಪ್ಪ ಯಾಕೆ ಆ ಮಾತನ್ನ ಭವ್ಯಗೌಡ ಅವರಿಗೆ ಹೇಳ್ತಾರೆ, ನನ್ನ ಘನತೆ ಕಡಿಮೆ ಆಗುತ್ತೆ ಅನ್ನುವಂತಹ ಮಾತು ಭವ್ಯಗೌಡಗೆ ಅವರಪ್ಪ ಹೇಳಿಕೆ ಕಾರಣ ಏನಿರಬಹುದು, ಯಾಕೆ ಹೇಳಿದ್ದಾರೆ, ಅದಕ್ಕೂ ಒಂದು ರೀಸನ್ ಬೇಕಲ್ವಾ? ಆ ರೀಸನ್ ಏನು, ಯಾಕೆ ಭವ್ಯ ಅವರಿಗೆ ಅವರಪ್ಪ ಆ ಮಾತನ್ನ ಹೇಳಿದ್ರೆ? ಅದನ್ನ ನೋಡ್ತಾ ಹೋದ್ರೆ ಒಂದಷ್ಟು ದಿನದ ಹಿಂದೆ ಭವ್ಯ ಅವರಪ್ಪ ಅವರು ವಾಶ್ರೂಮ್ಗೆ ಹೋದಂತಹ ಸಮಯದಲ್ಲಿ ಕಾಲ್ ಜಾರಿ ಬಿದ್ದು ಅವರ ಒಂದು ಓಕಲ್ ಬಾಕ್ಸ್ ಅನ್ನೋದು ಬರ್ದಲೇ ಇರೋಂಗ್ ಆಗಿರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಕೊರಗಿದ್ಯಂತೆ ಭವ್ಯಗೌಡ ಅವರಿಗೆ. ನಮ್ಮಪ್ಪಂಗೆ ನಾನು ಆಪರೇಷನ್ ಮಾಡಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಅಷ್ಟು ನನ್ನ ಹತ್ರ ಆಪರೇಷನ್ ಮಾಡೋಷ್ಟು ಹಣ ಇದ್ದಿದ್ರೆ ನಮ್ಮಪ್ಪ ಈ ವೇದಿಕೆ ಮೇಲೆ ಬರ್ತಾ ಇದ್ರು ಈ ಹಿಂದೆ. ಅವತ್ತು ನನ್ನ ಹತ್ರ ದುಡ್ಡೇನಾದ್ರು ಇದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಮಾತಾಡ್ಬೋದಿತ್ತೇನೋ. ಸೊ ಅದೊಂದು ನನ್ನನ್ನ ಕಾಡ್ತಾ ಇದೆ. ಈ ಒಂದು ಕಪ್ಪು ಗೆಲ್ಲುವುದ್ರಿಂದ ನನಗೆ ಅದು ಸಾಧ್ಯವಾಗುತ್ತೆ. ನನ್ನ ಒಂದು ವೈಯಕ್ತಿಕವಾಗಿ ನನಗೆ ಹಣವೂ ಕೂಡ ಬಹಳ ಮುಖ್ಯವಾಗಿದೆ ಅಂತ ಭವ್ಯಗೌಡ ಅವರು ಹೇಳ್ಕೊಡ್ತಾರೆ. ಆ ಮಾತನ್ನ ಹೇಳಿದಾಗ ಯಾವುದೇ ಒಂದು ಹುಡುಗಿಗೂ ಕೂಡ ಬೇಜಾರಾಗ್ಬಿಡುತ್ತೆ. ಅಂದ್ರೆ ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪಂಗೆ ನಾನು ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೊರಗು ಭವ್ಯಗೌಡಗೆ ಹೆಚ್ಚಾಗಿದೆ. ಈ ಕಾರಣಕ್ಕೆ ಭವ್ಯ ಅವರು ಆ ಒಂದು ಟ್ರೋಫಿ ಮುಂದೆ ಕೂತ್ಕೊಂಡು ಬಿಗ್ ಬಾಸ್ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಪ್ಪನ ಬಗ್ಗೆ ಮೌನವನ್ನ ಮುರಿದಿದ್ದಾರೆ ಭವ್ಯಗೌಡ ಅವರು. ಭವ್ಯ ಅವ್ರನ್ನ ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೋಡ್ತೀವಿ, ಅಗ್ರೆಸಿವ್ ಭವ್ಯನ ನೋಡಿದೀವಿ. ಕಿಚ್ಚ ಸುದೀಪ್ ಅವ್ರ ಮುಂದೆ ಕೂತ್ಕೊಂಡು ಅಳುವಂತಹ ಭವ್ಯರನ್ನ ನೋಡಿದ್ದೀವಿ, ಜಗಳ ಆಡುವಂತಹ ಭವ್ಯನ ನೋಡಿದ್ದೀವಿ, ಕಿತ್ತಾಡುವಂತಹ ಭವ್ಯನ ನೋಡಿದ್ವಿ, ಗಲಾಟೆ ಮಾಡುವಂತಹ ಭವ್ಯನ ನೋಡಿದ್ವಿ, ಜೋರಾಗಿ ಬೈದಾಡುವ ಭವ್ಯನ ನೋಡಿದೀವಿ. ಆದ್ರೆ ಅಳುವ ಈ ರೀತಿಯಾಗಿ ಭಾವನೆಯನ್ನ ವ್ಯಕ್ತಪಡಿಸುವ ಭವ್ಯನ ನಾವು ನೋಡಿರ್ಲಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವ್ಯ ಅವರಿಗೆ ಹಣದ ಅವಶ್ಯಕತೆಯೂ ಇದೆ, ಕಪ್ಪಿನ ಅವಶ್ಯಕತೆಯೂ ಇದೆ. ನನಗೆ ಕಪ್ಪು ಬೇಕು, ಹಣನೂ ಬೇಕು ಅಂತ ಹೇಳ್ತಾರೆ. ಅವ್ರು ಕಪ್ಪನ್ನು ಕೂಡ ಅಲ್ಲಿ ಬಿಟ್ಕೊಡಲ್ಲ. ಹಣದಿಂದ ನಾನು ನನ್ನ ತಂದೆ ಆಪರೇಷನ್ ಮಾಡಿಸಬಹುದು. ಸೊ ನನಗೆ ಈ ಬಿಗ್ ಬಾಸ್ ಅನ್ನೋದು ಬಹುದೊಡ್ಡ ವೇದಿಕೆ ಆಗಿದೆ, ಬಹುದೊಡ್ಡ ಘಟ್ಟ ಆಗಿದೆ ನನ್ನ ಜೀವನಕ್ಕೆ. ಸೊ ಅವತ್ತಿನ ದಿನ ನಮ್ಮಪ್ಪನಿಗೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ನನಗೆ ಆಪರೇಷನ್ ಮಾಡಲಿಕ್ಕೆ ಹಣ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಆಪರೇಷನ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನನಗೆ ಈ ಬಿಗ್ ಬಾಸ್ ನಾನೇನಾದ್ರೂ ವಿನ್ ಆದ್ರೆ ಬಿಗ್ ಬಾಸ್ ಕೊಡುವಂತಹ ಹಣದಿಂದ ನಾನು ಆ ಕೆಲಸವನ್ನ ಮಾಡಿಸಬಹುದು. ನನಗೆ ಆ ಕೊರಗು ಇನ್ನೂ ಇದೆ. ಈ ಒಂದು ನನ್ನ ಈ ಬೇಡಿಕೆನ ನೀವು ಈಡೇರಿಸಿದ್ರೆ ಬಿಗ್ ಬಾಸ್ ನಂಗೆ ಬಹಳ ಒಳ್ಳೇದಾಗುತ್ತೆ, ನನ್ನ ಕುಟುಂಬಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತ ಭವ್ಯ ಅವರು ಬಿಗ್ ಬಾಸ್ ಮುಂದೆ ಕುತ್ಕೊಂಡು ಈ ಒಂದು ಮಾತನ್ನ ಹೇಳ್ತಾರೆ. ತುಂಬಾ ಎಮೋಷನ್ಸ್ ಇದೆ ಅವ್ರ ಮಾತಿನಲ್ಲಿ. ಇದು ಯಾವುದು ಕೂಡ ನಮ್ಗೆ ಫೇಕ್ ಅಂತ ಹೇಳಕ್ಕಾಗಲ್ಲ. ಈ ಒಂದು ಪ್ರೋಮೋ ನೋಡಿದಂತಹ ಒಂದಷ್ಟು ಜನ ಮೊಸಳೆ ಕಣ್ಣೀರು, ನೀನೇನಂತ ನಮಗೆ ಗೊತ್ತಿದೆ, ಹೋಗು ಸಾಕು, ಭವ್ಯ ಅಂತಂದ್ರೆ ಬಕೀಟ್ ರಾಣಿ,
ಬೇರೆಯವ್ರ ಕ್ಯಾಪ್ಟನ್ಸಿ ಕಿತ್ಕೊಂಡವಳು ನೀನು, ತ್ರಿವಿಕ್ರಮ್ ಇಂದ ಇಲ್ಲಿ ತನಕ ನೀನ್ ಬಂದಿದ್ಯಾ, ಈ ತರ ಎಲ್ಲ ಕಮೆಂಟ್ ಮಾಡ್ತಾರೆ. ಅಲ್ಲ ಒಬ್ಬ ಹೆಣ್ಮಗಳು ಆ ರೀತಿ ಕುತ್ಕೊಂಡು ಈ ರೀತಿ ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ, ನನ್ನ ತಂದೆಗೆ ಈ ರೀತಿ ಆಗಿದೆ, ಈ ಬಿಗ್ ಬಾಸ್ ವಿನ್ ಆಗೋದ್ರಿಂದ ನನಗೆ ನನ್ನ ತಂದೆಗೆ ಆಪರೇಷನ್ಗೆ ಸಹಾಯವಾಗುತ್ತೆ ಅಂತ ಹೇಳ್ಕೊಳ್ಳೋದು ನಿಮಗೆ ನಾಟಕೀಯ ಅನ್ಸುತ್ತೆ ಅಂತಂದ್ರೆ ಅದಕ್ಕೆ ಏನು ಉತ್ತರ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಮೂಮೆಂಟ್ ನಲ್ಲಿ. ಅಷ್ಟೊಂದು ಸ್ವಾರ್ಥಿನ ನೀವು ಹಾಗಾದ್ರೆ? ನಿಮ್ಮ ಒಂದು ಮಾನಸಿಕತೆ ಅಷ್ಟೊಂದು ತುಚ್ಛವಾಗಿದ್ಯಾ? ನಾಟಕ, ಅವರ ಕಣ್ಣೀರಿಗೆ ನಾಟಕ ಅನ್ನೋರು ನೀವ್ ಎಂತವ್ರಾಗಿರ್ಬೇಕು ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಭವ್ಯ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ ಜನನೇ ಇದನ್ನೆಲ್ಲ ಹೇಳ್ತಿರುವಂತದ್ದು. ಪಾಸಿಟಿವ್ ಆಗೂ ಇದಾರೆ, ನೆಗೆಟಿವ್ ಆಗೂ ಇದಾರೆ. ಈ ಒಂದು ವಿಚಾರದಲ್ಲಿ ನೆಗೆಟಿವ್ ಆಗ್ಲಿಕ್ಕೆ ಏನೂ ಇಲ್ಲ. ಯಾಕಂದ್ರೆ ಅವರ ಸಮಸ್ಯೆಯನ್ನ ಬಿಗ್ ಬಾಸ್ ಮುಂದೆ ಹೇಳ್ಕೊಂಡಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ? ಎಲ್ರು ಕೂಡ, ಪ್ರತಿಯೊಬ್ರು ಕೂಡ ಅಲ್ಲಿ ಹೇಳ್ಕೊಂಡಿದ್ದಾರೆ, ಬರೀ ಭವ್ಯ ಮಾತ್ರ ಅಲ್ಲ. ತಪ್ಪೇನಿದೆ ಅದರಲ್ಲಿ? ಇದೇ ಒಂದಷ್ಟು ವಿಚಾರಗಳು ಪ್ರಸ್ತುತ ಚರ್ಚೆ ಆಗ್ತಿರುವಂತದ್ದು. ನಾಳೆ ಏನಾಗುತ್ತೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ವಿಚಾರವನ್ನ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಸಂಚೆ ನ್ಯೂಸ್.